ಕ್ವಶನ್ ನಂಬರ್ 11 ಏನು ಕೇಳಿದ್ದಾನೆ ಅಂದರೆ ಈ ರೀತಿ ನಂಬರ್ಸ್ ಕೊಟ್ಬಿಟ್ಟು ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನವೋದಯ ಎಕ್ಸಾಮಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಕೊಡ್ತೀನಿ ಅಂದರೆ ಈ ಟೈಪ್ ಕೊಡ್ಬೋದು ಅವರು ಆಯಿತಾ. ಅದಕ್ಕೆ ಏನು ಮಾಡಿ ಅಂದರೆ ಇದನ್ನು ನಾರ್ಮಲ್ ಪ್ರೊಸೀಜರ್ ಬೇಕು ಅಂದರೆ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ ಆಮೇಲೆ ಬಂದದ್ದು ಆನ್ಸರ್ನ ಮೈನಸ್ ಮಾಡಿ. ಇಲ್ಲ ನೀವು ತುಂಬ ಸಿಂಪಲಾಗಿ 30 ಸೆಕೆಂಡ್ ಅಥವಾ 1 ಮಿನಿಟಲ್ಲಿ ಸಾಲ್ವ್ ಮಾಡ್ತೀವಿ ಅಂದರೆ ಒಂದು ಶಾರ್ಟ್ಕಟ್ ಯೂಸ್ ಮಾಡಿ. ಶಾರ್ಟ್ಕಟ್ ಅಂದರೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಶಾರ್ಟ್ಕಟ್ ಅಂದರೆ ಒಂದು ಫಾರ್ಮುಲಾ ಕಲ್ತಿರ್ಬೇಕು. ಆ ಫಾರ್ಮುಲಾ ಕಲ್ತಿದ್ರೆ ನೀವು ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಆಯಿತಾ. ನೋಡಿ ಅದು ಯಾವುದು ಅಂತ ಹೇಳ್ತೀವಿ. 10 × 10 ಅದೇನು ಅಂತ ಬರ್ಕೋಬೋದು 106 ಸ್ಕ್ವೇರ್ ಅಂತ ಬರ್ಕೋಬೋದು. ಮೈನಸ್ ಇದೆ ಮೈನಸ್ 94 × 94 ಅಂದರೆ 94 ಹೋಲ್ ಸ್ಕ್ವೇರ್ ಆಯಿತಾ. ಇದಕ್ಕೆ ಒಂದು ಫಾರ್ಮುಲಾ ಇದೆ, ಅದೇನಂದರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಇದೇ ಫಾರ್ಮುಲಾ ಆಯಿತಾ. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಹಂಗಂದರೆ a ಪ್ಲಸ್ b ಇಂಟು a ಮೈನಸ್ b ಅಂತ ಆಯಿತಾ. a ಅಂದರೆ 106 ಬರ್ಕೊಳ್ಳಿ. a ಅಂದರೆ 106 ಹೇಳಿ. a ಅಂದರೆ 106, b ಅಂದರೆ 94.